ಐತಿಹಾಸಿಕ ಮತ್ತು ಧಾರ್ಮಿಕವಾಗಿ ಪ್ರಸಿದ್ಧಿಯಾಗಿರುವ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗದಲ್ಲಿ ಶಕ್ತಿ ದೇವತೆ ಉಚ್ಚಂಗಮ್ಮ ಮತ್ತು ಹಾಲಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ಅದ್ದೂರಿಯಾಗಿ ನೆರವೇರಿತು. ಉಚ್ಚಂಗಮ್ಮನ ಇನ್ನೊಂದು ಅವತಾರವೇ ಹಾಲಮ್ಮ. ಪುರಾತನ ಕಾಲದಲ್ಲಿ ಶಕ್ತಿ ದೇವತೆ ಉಚ್ಚಂಗಿದುರ್ಗಕ್ಕೆ ಬಂದು ನೆಲೆಸುವ ಮುನ್ನ ಹಾಲಮ್ಮನ ತೋಪಿನಲ್ಲಿ ತನ್ನ ಮಗ ಪರಶುರಾಮನೊಂದಿಗೆ ಕ್ಷೇತ್ರಕ್ಕೆ ನೆಲೆಸಲು ಬರುವಾಗ ಬಾಯಾರಿಕೆಯಾಗಿ ನೀರು ಕುಡಿಯಲು ಸಿಗದ ಕಾರಣ ಪಕ್ಕದಲ್ಲಿ ಇದ್ದ ಕುರಿ ಕಾಯುವ ಪದ್ಮಣ್ಣನಿಗೆ ನೀರು ಕೊಡು ಎಂದು ದೇವಿಯು ಕೇಳುತ್ತಾಳೆ. ನೀರು ಇಲ್ಲದ ಕಾರಣ ಆಗ ಪದ್ಮಣ್ಣ ಕುಡಿಗೆ ತುಂಬ ಹಾಲು ತಂದು ಕೊಡುತ್ತಾನೆ. ಹಾಲನ್ನು ದೇವಿಯು ಹಾಗೂ ಮಗ ಪರಶುರಾಮನಿಗೆ ಕುಡಿಸಿ ಉಳಿದ ಹಾಲನ್ನು ಕೆಳಗಡೆ ಹಾಕಿದಾಗ ಇಂಗಿದ ನೀರು ಅಲ್ಲಿಯೇ ಬಾವಿಯಾಗಲಿ, ಹರಿಯುವ ನೀರು ಹಳ್ಳವಾಗಲಿ ಎಂದು ಆಶೀರ್ವಾದ ಮಾಡುತ್ತಾಳೆ. ಆದ್ದರಿಂದ ಪ್ರತಿ ವರ್ಷ ಜಾತ್ರೆಗೆ ಕುರಿ ಇರುವ ಪ್ರತಿಯೊಬ್ಬ ಕುರುಬರು ದೇವಿಗೆ ಹಾಲನ್ನು ತಂದು ಎಡೆ ನೀಡುವುದು ಪದ್ಧತಿಯಾಗಿದೆ. ಅಂತೆಯೇ ಮಧ್ಯ ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿರುವ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗದಲ್ಲಿ ಶಕ್ತಿ ದೇವತೆ ಉಚ್ಚಂಗಮ್ಮನ ಜಾತ್ರಾ ಮಹೋತ್ಸವ ಏಪ್ರಿಲ್ 4ರಿಂದ 8ರವರೆಗೂ ಅದ್ದೂರಿಯಾಗಿ ನಡೆದಿದ್ದು, ಏಪ್ರಿಲ್ 4ರಂದು ಮಹಾಚತುರ್ದಶಿ ಹಾಗೂ ಓಕಳಿ ಪೂಜೆ, ಏಪ್ರಿಲ್ 5ರಂದು ಯುಗಾದಿ ಅಮಾವಾಸ್ಯೆ ಶ್ರೀದೇವಿಯ ಮಹಾಪೂಜೆ, ಏಪ್ರಿಲ್ 6ರಂದು ಶ್ರೀ ವಿಕರಿನಾಮ ಸಂವತ್ಸರ ಆರಂಭದಂದು ಶಕ್ತಿ ದೇವತೆಯ ಓಕಳಿ ಉತ್ಸವ, ಏಪ್ರಿಲ್ 7ರಂದು ಚಂದ್ರಮಾನ ದರ್ಶನ ಹಾಗೂ ಆನೆ ಹೊಂಡದ ಉತ್ಸವ, ಏಪ್ರಿಲ್ 8ರಂದು ಮಹಾಪೂಜೆ ಮತ್ತು ಭಕ್ತಾದಿಗಳಿಂದ ಉರುಳು ಸೇವೆ ನಡೆದವು. ಇನ್ನು ಜಾತ್ರೆಗೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ದೇವಿಯ ದರ್ಶನಕ್ಕೆ ಆಗಮಿಸಿದ್ದು, ದರ್ಶನದ ನಂತರ ಬೆಟ್ಟದ ಹಿಂಭಾಗದಲ್ಲಿರುವ ಹಾಲಮ್ಮನ ತೋಪಿನಲ್ಲಿರುವ ಹಾಲಮ್ಮನ ದರ್ಶನ ಪಡೆದು ತಮ್ಮ ಕಷ್ಟಗಳು ಈಡೇರಲಿ ಎನ್ನುವ ಉದ್ದೇಶದಿಂದ ದೇವಿಗೆ ಉರುಳು ಸೇವೆ ಮತ್ತು ಹೋಳಿಗೆ ಎಡೆ ಸಮರ್ಪಣೆ ಮಾಡುವುದು ಇಲ್ಲಿನ ಪದ್ಧತಿಯಾಗಿದೆ. ಹಾಗೂ ಊರಿನ ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ಸಮ್ಮುಖದಲ್ಲಿ ಶ್ರೀ ಉಚ್ಚಂಗಮ್ಮನ ಉತ್ಸವ ಮೂರ್ತಿಯನ್ನು ವಿವಿಧ ವಾದ್ಯಗಳೊಂದಿಗೆ ಪಾದಗಟ್ಟೆಗೆ ಹೋಗಿ ಓಕಳಿ ಉತ್ಸವ ಜರುಗಿಸಲಾಯಿತು. ಅಲ್ಲದೆ ಗ್ರಾಮದ ವಾಲ್ಮೀಕಿ ಯುವಕರೆಲ್ಲ 8 ಅಡಿ ಮೇಲೆ ಕಟ್ಟಿರುವ ಕಾಯಿಯನ್ನು ಕೀಳಲು ಸೇರಿರುತ್ತಾರೆ. ಅದರಲ್ಲಿ ಮುಕುಡಿ ಅಶೋಕ್ ಎಂಬುವವರು ಕಾಯಿಯನ್ನು ಕೀಳುತ್ತಾರೆ. ಈ ವೇಳೆ ಹಾಲಮ್ಮ ದೇವಸ್ಥಾನದ ಕಮಿಟಿ ಅಧ್ಯಕ್ಷ ರೇವಣಪ್ಪ ಮಾತನಾಡಿ ದೇವಸ್ಥಾನದ ಸಿದ್ಧತೆ ಮತ್ತು ಭಕ್ತರ ಬಗ್ಗೆ ಮಾಹಿತಿ ನೀಡಿದರು. ಹಾಲಮ್ಮ ದೇವಿಗೆ ಭಕ್ತರಿಗೆ ಬರುವಂತ ಭಕ್ತಾದಿಗಳಿಗೆ ಇಲ್ಲಿ ಲೈನ್ ಮಾಡಿ ನಮ್ಮ ಸಮಿತಿಯಿಂದ ನಾವು ಇವತ್ತಿಗೆ 8 ದಿವಸ ಆಯ್ತು ಇಲ್ಲೇ ಇದ್ದು ನಮ್ಮ ಸಮಿತಿ ಪರವಾಗಿ ಕ್ಯೂ ಲೈನ್ ಮಾಡಿ ಒಬ್ಬೊಬ್ಬರನ್ನಾಗಿ ಸಾಲಿನಲ್ಲಿ ಬಿಟ್ಟು ಅಮ್ಮನವರ ದರ್ಶನ ಪಡಿಸಿ ಭಕ್ತಾದಿಗಳನ್ನು ಹೊರಗೆ ಕಳಿಸುವ ವ್ಯವಸ್ಥೆಯನ್ನು ನಮ್ಮ ಸದಸ್ಯರೆಲ್ಲರೂ ಸೇರಿ ಮಾಡಿದ್ದೇವೆ. ಇಲ್ಲಿ ಆಲಂತೋರ್ನಲ್ಲಿ ಬಾವಿಗಳನ್ನು ಸ್ವಚ್ಛತೆಗೊಳಿಸಿ ಟ್ಯಾಂಕರ್ ಮೂಲಕ ಬಾವಿಗೆ ನೀರನ್ನು ಗ್ರಾಮ ಪಂಚಾಯತ್ ವತಿಯಿಂದ ಹೊಡಿಸಿ ಅವರು ನೀರಿನ ವ್ಯವಸ್ಥೆಯನ್ನು ಚೆನ್ನಾಗಿ ಇಟ್ಟಿರೋದ್ರಿಂದ ಜಾತ್ರೆ ಬಹಳ ಯಶಸ್ವಿಯಾಗಿ. ನಾವು ಸುಮಾರು ವರ್ಷಗಳಿಂದ ದೇವತೆಗೆ ನಡೆದುಕೊಳ್ಳುತ್ತಿದ್ದು ಇಲ್ಲಿಗೆ ಬರುವುದರಿಂದ ನಮ್ಮ ಕುಟುಂಬದವರಿಗೆ ಒಳ್ಳೆಯದಾಗಿದೆ ಎಂದು ಭಕ್ತೆ ತಿಳಿಸಿದಳು. ಅಲ್ಲದೆ ತಾಲೂಕು ಆಡಳಿತ, ಗ್ರಾಮ ಪಂಚಾಯಿತಿ ಹಾಗೂ ಶ್ರೀ ಉಚ್ಚಂಗಮ್ಮನ ಆಡಳಿತ ಮಂಡಳಿ ವತಿಯಿಂದ ಹರಪನಹಳ್ಳಿ ತಾಲೂಕಿನ ಡಿವೈಎಸ್ಪಿ ನಾಗೇಶ್ ಐತಾಳ್ ನೇತೃತ್ವದಲ್ಲಿ ಭಕ್ತಾದಿಗಳಿಗೆ ಮೂಲ ಸೌಕರ್ಯಗಳ ಕೊರತೆಯಾಗದಂತೆ ಟ್ಯಾಂಕರ್ ಮೂಲಕ ನೀರು ಹಾಗೂ ತಾತ್ಕಾಲಿಕ ಆರೋಗ್ಯ ಕೇಂದ್ರ, ಹಾಲಮ್ಮನ ತೋಪಿಗೆ ಬಸ್ ವ್ಯವಸ್ಥೆ ಮತ್ತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಲ್ಲಲ್ಲಿ ಬ್ಯಾನರ್ ಹಾಗೂ ಧ್ವನಿವರ್ಧಕ ಮೂಲಕ ಜಾಗೃತಿ ಮೂಡಿಸಲಾಯಿತು.
ದೇವಿಯ ದರ್ಶನಕ್ಕೆ ಹರಿಹರ ಶಾಸಕ ಹಾಗೂ ಭಕ್ತರಾದ ಎಸ್ ರಾಮಪ್ಪ, ದಾವಣಗೆರೆಯ ಕಾಂಗ್ರೆಸ್ ಎಂಪಿ ಕ್ಯಾಂಡಿಡೇಟ್ ಮಂಜಪ್ಪ, ಬಿಜೆಪಿ ಕ್ಯಾಂಡಿಡೇಟ್ ಸಿದ್ದೇಶ್ವರ್ ಮಗನಾದ ಹನೀತ್, ಜಗಳೂರು ಶಾಸಕ ರಾಮಚಂದ್ರಪ್ಪ, ಮಾಜಿ ಶಾಸಕ ರಾಜೇಶ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು.